ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದ್ರನಾ. ಈಗ ನಾವು ಶಾಪಿಂಗ್ ಮಾಲ್ಸ್ಗೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಅಂತಂದಾಗ ನಮ್ಗೆ ಅಲ್ಲಿ ವಿವಿಧವಾದಂತಹ ಒಂದು ಬೇರೆ ಬೇರೆ ಬಣ್ಣದ ಬ್ಯಾಸ್ಕೆಟ್ ಗಳನ್ನ ಇಟ್ಟಿರ್ತಾರೆ. ಅದ್ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಭಾರತದಲ್ಲಾಗಿರ್ಬೋದು, ದೇಶಾಂತ್ಯದಲ್ಲಾಗಿರ್ಬೋದು, ಪ್ರಪಂಚಾದ್ಯಂತ ಆಗಿರ್ಬೋದು, ಈಗ ಸಾಕಷ್ಟು ಡೇಟಿಂಗ್ ಆ್ಯಪ್ಸ್ಗಳಿದೆ. ಅಂದ್ರೆ ನಾವು ಒಬ್ರನ್ನ ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಥವಾ ನಮ್ಮ ಟೇಸ್ಟ್ಗೆ ತಕ್ಕಂತೆ ಒಂದು ವ್ಯಕ್ತಿಯನ್ನ ನಾವು ಒಂದು ಮೊಬೈಲ್ ಆ್ಯಪ್ ನಲ್ಲೇನೆ ಹುಡುಕೋಬಹುದು. ಆ ಥರ ಫೀಚರ್ಸ್ ಎಲ್ಲ ಬಿಟ್ಟಿದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಶಾಪಿಂಗ್ ಮಾಲ್ಗೂ ಈ ಡೇಟಿಂಗ್ ಆ್ಯಪ್ಸ್ಗೂ ಏನು ಸಂಬಂಧ ಅಂತ ತಿಳ್ಕೋಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಏನಪ್ಪಾ ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಸೂಪರ್ ಮಾರ್ಕೆಟ್ಸ್ ಹತ್ರ ಒಂದು ಪಿಂಕ್ ಕಲರ್ ಬ್ಯಾಸ್ಕೆಟ್ ಗಳನ್ನ ಇಟ್ಟಿರ್ತಾರೆ. ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಗ್ರೀನ್ ಕಲರ್ನೋ ಅಥವಾ ಬ್ಲ್ಯಾಕ್ ಕಲರ್ನೋ ಬ್ಲೂ ಕಲರ್ನೋ ನಾವು ನೋಡಿದೀವಿ. ಆದ್ರೆ ಈ ಪಿಂಕ್ ಕಲರ್ ಬ್ಯಾಸ್ಕೆಟ್ ಏನಕ್ಕೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಆ ಯುವತಿಯರು ಅಥವಾ ಯುವಕರು ಸೂಪರ್ ಮಾರ್ಕೆಟಿಗೆ ಬಂದಾಗ ಅವರು ಪಿಂಕ್ ಕಲರ್ ಬ್ಯಾಸ್ಕೆಟ್ ಅನ್ನ ಕೈಯಲ್ಲಿ ಇಟ್ಕೊಂಡು ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಅಪೋಸಿಟ್ ಪರ್ಸನ್ ಕೂಡ ಅದೇ ಪಿಂಕ್ ಕಲರ್ ಬ್ಯಾಸ್ಕೆಟ್ ಅನ್ನ ಇಟ್ಕೊಂಡು ಶಾಪಿಂಗ್ ಮಾಡ್ತಿದ್ರೆ ಅವರಿಬ್ರು ಸಿಂಗಲ್ಸ್ ಅಂತ ಅರ್ಥ. ಅವರಿಬ್ರು ಸಿಂಗಲ್ಸ್ ಅಂತ ಅರ್ಥ ಆದಾಗ ಅವರಿಬ್ರು ಮುಕ್ತವಾಗಿ ಶಾಪಿಂಗ್ ಮಾಲ್ ನಲ್ಲೇ ಮಾತಾಡ್ಕೋಬಹುದು. ಅಂದ್ರೆ ಡೇಟಿಂಗ್ ಆ್ಯಪ್ ಗಳನ್ನ ಬಿಟ್ಟು ಅವರು ಹೊರಗಡೆ ಜಗತ್ನಲ್ಲೂ ಕೂಡ ಅವರ ಬಾಳ ಸಂಗಾತಿಯನ್ನ ಹುಡುಕೊಳ್ಳುವಂತಹ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಗ ಅವರಿಬ್ರು ಕೂಡ ಬ್ಯಾಸ್ಕೆಟ್ ಅನ್ನ ಪಿಂಕ್ ಕಲರ್ ಇಟ್ಕೊಂಡಿದ್ರೆ ಇಬ್ರು ಮಾತಾಡ್ಕೊಂಡು ಪರಸ್ಪರ ಅವರ ಇಷ್ಟಗಳನ್ನ ಕಷ್ಟಗಳನ್ನ ಮಾತಾಡ್ಕೊಂಡು ಅಲ್ಲೇ ಸೂಪರ್ ಮಾರ್ಕೆಟ್ ನಲ್ಲೇ ಅವರಿಗೆ ಕಂಟಿನ್ಯೂ ಮಾಡ್ಬೇಕಂತ ಅನ್ಸಿದ್ರೆ ಫೋನ್ ನಂಬರ್ನ ಇಸ್ಕೊಂಡು ಅಲ್ಲಿಂದ ಹೊರಡ್ಬೋದು. ಇದೊಂಥರ ವಿಚಿತ್ರವಾದಂತಹ ಡೇಟಿಂಗ್ ಪದ್ಧತಿ ಅಂತ ನನ್ಗನ್ಸುತ್ತೆ. ಬಿಕಾಸ್ ನಾವು ಸಾಕಷ್ಟು ರೀತಿಯಲ್ಲಿ ಈ ಡೇಟಿಂಗ್ ಮಾಡುವಂತಹ ಯುವತಿಯರನ್ನ ನಾವು ನೋಡಿರ್ತೀವಿ. ಬಟ್ ಶಾಪಿಂಗ್ ಮಾಲ್ ಅಲ್ಲಿ ಒಂದು ಬ್ಯಾಸ್ಕೆಟ್ ಮುಖಾಂತರ ಅವ್ರು ಸಿಂಗಲ್ ಅಂತ ತಿಳ್ಕೊಳ್ಳೋದು ನಿಜಕ್ಕೂ ಒಂಥರ ಆಶ್ಚರ್ಯ ಅಂತಾನೆ ಅನ್ಸುತ್ತೆ. ಈಗ ಸಾಕಷ್ಟು ಜನ ಮದ್ವೆ ಆಗಿದ್ರು ಕೂಡ ಪಿಂಕ್ ಬ್ಯಾಸ್ಕೆಟ್ ನ ಇಟ್ಕೊಂಡು ಹೋಗ್ಬಿಟ್ಟು ಇದು ನಾವು ಸಿಂಗಲ್ ಅಂತ ಹೇಳಿದ್ರು ಆಶ್ಚರ್ಯ ಇಲ್ವೇನೋ. ಬಿಕಾಸ್ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಬ್ಯಾಕ್ ಗ್ರೌಂಡ್. ಹಾಗಾಗಿ ಹೇಳ್ತಿದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಈ ಹೊಸ ಡೇಟಿಂಗ್ ಪದ್ಧತಿ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಕರ್ನಾಟಕದಲ್ಲಿ ಇದ್ರೆ ಹೇಗಿರ್ಬೋದು ಅನ್ನೋ ಕುತೂಹಲ ನಿಮ್ಗಿತ್ತು ಅಂದ್ರೆ, ಅದು ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ನಿಮ್ಗಿತ್ತು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ವಿಷಯ ಓಟದಲ್ಲಿ.